ನಾವು ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದೀವಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ. ಏನಂದ್ರೆ ಬಹಳ ಖೇದ ಆಗಿದೆ. ಯಾಕಂದ್ರೆ ನಾವು ಫ್ರಂಟ್ ಲೈನರ್ ಇದು ದೇಶ ಕಟ್ಟೋದ್ರಲ್ಲಿ ಫ್ರೀಡಮ್ ಮೂವ್ಮೆಂಟ್ ಇರ್ಬೋದು, ಈಗ ಏಕೀಕರಣ ಇರ್ಬೋದು, ಮತ್ ನಮ್ಮಲ್ಲಿ ಒಬ್ರು 6 ವರ್ಷ, ಒಬ್ರು 3 ವರ್ಷ ಮುಖ್ಯಮಂತ್ರಿ ರಾಜ್ಯದಲ್ಲಿ ಆಗಿದ್ದಾರೆ. ಯಾಕೆ ಆಗ್ತಾರೆ ಹೇಳಿ? ನಮ್ಮಲ್ಲಿ ಜಾತ್ಯತೀತ ಮನೋಭಾವನೆ ಇರತಕ್ಕಂಥದ್ದು. ನಾವ್ ಏನೇ ನಮ್ಮ ದುಡಿಮೆ, ನಮ್ದು ಏನೇ ಹೋರಾಟ, ನಮ್ಮ ಸಮರ್ಪಣಾ ಮನೋಭಾವನೆ ಯಾವುದಕ್ಕೆ? ನಮ್ಮ ಈ ಸಮಾಜಕ್ಕೆ. ಇಷ್ಟೊಂದು ದೃಷ್ಟಿ ಇಟ್ಟಿರುವಂತ ಜನನ್ನ ನೀವು ಈ ಸಲ ಯಾಕೆ ಹೊರಗಿಟ್ರಿ ಅನ್ನೋದು ನಮ್ಗೆ ಆಶ್ಚರ್ಯ. ಯಾಕಂತಂದ್ರೆ ಇವತ್ತು ನೋಡಿ, ಒಬ್ರು 6 ಬಾರಿ, ಒಬ್ರು 9 ಬಾರಿ ಗೆದ್ದಿದ್ದಾರೆ ಅಂದ್ರೆ ಅವರು ಹೆಂಗೆ ಜನ ನಮ್ಮನ್ನ ಒಂದು ವಿಶ್ವಾಸ ಇಟ್ಟಿದ್ದಾರೆ ಬ್ರಾಹ್ಮಣ ಸಮಾಜದ ಮೇಲೆ. ಇಷ್ಟಿದ್ದು ತಿಳಿದಿದ್ದು ಕೂಡ ಯಾವ ಕಾರಣದಿಂದ ನಮ್ಗೆ ಅನ್ಯಾಯ ಆಗಿದೆ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಇದು ದೊಡ್ಡ ಖೇದ ಆಗಿದೆ. ಆದ್ರಿಂದ ನಮ್ಗೆ ಮುಖ್ಯಮಂತ್ರಿಗಳ ಮೇಲೆ ಬಹಳ ವಿಶ್ವಾಸ, ಅಭಿಮಾನ ಇದೆ. ಯಾಕಂದ್ರೆ ನಮ್ಮಲ್ಲಿ ಪೂಜೆ ಪುನಸ್ಕಾರ, ನಮ್ಮನ್ನ ಇದಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಜನಾಂಗರಾಗಿ ಅವ್ರಿಗೆ ನಾವು ಯಾವತ್ತೂ ಶ್ರೇಯಸ್ ಬಯಸ್ತೀವಿ. ನಾವ್ ಎಂದೂ ಇದಿಲ್ಲ. ಮುಂದೆ ಅವರು ಸುಲಲಿತವಾಗಿ ಆಡಳಿತಕ್ಕೆ ಒಂದು ಶಕ್ತಿ ಬರಲಿ. ಆದ್ರೆ ಬ್ರಾಹ್ಮಣರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ನಾವು ಮತ್ತೊಮ್ಮೆ ಕೇಳ್ತೀವಿ. ಯಾಕಂದ್ರೆ ನೋಡಿ, ಮೊದಲು ಫಸ್ಟ್ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಗುಂಡೂರಾವ್ ಇದ್ದಾಗ ಭಾಗ್ಯ ಜ್ಯೋತಿ ಕೊಟ್ಟವರು ಅವರು. ದಿನೇಶ್ ಗುಂಡೂರಾವ್ ಬಂದ ಮೇಲೆ ಇವರು ಅನ್ನಭಾಗ್ಯ ಕೊಟ್ಟರು. ಅಂದ್ರೆ ನಾವು ಯಾವಾಗಾದ್ರೂ ಬಂದು ಏನಾದ್ರೂ ಒಂದು ಒಳ್ಳೆ ಉತ್ತಮವಾದ ಸಮರ್ಪಣಾ ಮನೋಭಾವದಿಂದ ಸಮಾಜಕ್ಕೆ ಸೇವೆ ಮಾಡಿರ್ತೀವಿ. ಇಷ್ಟೆಲ್ಲ ಇದ್ದು ನಮ್ಮನ್ನು ದೂರ ಇಟ್ಟಿದಾರಲ್ಲ, ನಿಮ್ಗೆ ಶುಭವಾಗಲಿ, ಆದ್ರೆ ಬ್ರಾಹ್ಮಣರಿಗೆ ನ್ಯಾಯ ಸಿಗಲಿ ಅಂತಕ್ಕಂಥ ಹೈಕಮಾಂಡ್ ಅವರು ಯೋಚನೆ ಮಾಡ್ಬೇಕು. ಯಾಕೆಂತಂದ್ರೆ ಇವತ್ತು ಹೈಕಮಾಂಡ್ ನಲ್ಲಿ ಯಾವತ್ತೂ ಕೂಡ ಬ್ರಾಹ್ಮಣರು ಫ್ರಂಟ್ ಲೈನ್ ಅವರು. ಅಂದ್ರೆ ಪಕ್ಷ ಕಟ್ಟೋದ್ರಲ್ಲಿ, ಸರ್ಕಾರ ನಡೆಸೋದ್ರಲ್ಲಿ ಇಷ್ಟೆಲ್ಲ ಗೊತ್ತಿದ್ದೂ ಕೂಡ ಯಾಕೆ ಈ ಸಲ ಆಗಿದೆ ನಮಗೊಂದು ಖೇದ ಆಗಿದೆ. ಬಹುಶಃ ಸರಿಪಡಿಸಬಹುದು ಅಂತ ಅನ್ಕೊಂಡಿದ್ವಿ. ಯಾಕಂತಂದ್ರೆ ನಾನು ಅಸ್ಗೋಡು ಜಯಸಿಂಹ ಅಂತ ಈ ಕರ್ನಾಟಕ ಸರ್ಕಾರದಲ್ಲಿ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿದ್ದೇನೆ. ಹಿಂದೆ